ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ನಾಳೆ ಮ್ಯಾಚ್ ಇದೆ RCB ಮತ್ತು ಪಂಜಾಬ್ ಕಿಂಗ್ಸ್. ಮೇನ್ ಆಗಿ ಧರ್ಮಶಾಲದಲ್ಲಾಗುತ್ತೆ. ಪಂಜಾಬ್ಗೆ ಹೋಮ್ ಗ್ರೌಂಡ್ ಆಗುತ್ತೆ. ಮತ್ತೆ ಈ ಹೋಮ್ ಗ್ರೌಂಡ್ ಅಲ್ಲಿ ನಾವು RCB ರೆಕಾರ್ಡ್ ಯಾವ ರೀತಿ ಇದೆ, ಇಲ್ಲಿ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು, ಇಬ್ಬರಲ್ಲಿ ಯಾರು ಬಲಿಷ್ಠರು, ಏನಾಗ್ತಾ ಇದೆ, ನೀಟಾಗಿ ಎಲ್ಲ ಮಾತಾಡೋಣ ಖಂಡಿತವಾಗ್ಲು. ಯಾಕೆಂದ್ರೆ ಇದು ಪಂಜಾಬ್ಗೆ ಡೂ ಆರ್ ಡೈ ಮ್ಯಾಚ್, ನಮ್ಮ RCB ಕೂಡ ಡೂ ಆರ್ ಡೈ ಮ್ಯಾಚ್ ಅಂತ ಹೇಳ್ಬೋದು. ಯಾಕಂದ್ರೆ ಗೆಲ್ಲೇಬೇಕು ಮ್ಯಾಚ್. ಒಂದ್ ವೇಳೆ RCB ಗೆದ್ಬಿಟ್ರೆ ಪ್ಲೇ ಆಫ್ಸ್ 100% ಫಿಕ್ಸ್ ಆದಂಗೆನೆ. ತಲೆನೋವು ಬೇಡ. ಪಾಯಿಂಟ್ ಟೇಬಲ್ ಅಲ್ಲಿ ಕ್ಯೂ ಅಂತ ಕೊಟ್ಬಿಡ್ತಾನೆ, ಕ್ವಾಲಿಫೈರ್ ಅಂತ ಕೊಟ್ಬಿಡ್ತಾನೆ. ನೋ ಚಾನ್ಸ್. ಹಂಗ್ ಕೊಡದೆ ಇರೋಕೆ ಸಾಧ್ಯನೇ ಇಲ್ಲ. ಕೊಡ್ಲೇಬೇಕು ಅವನು. ಈಗ 16 ಪಾಯಿಂಟ್ ಇದಾವೆ, ಕೊಟ್ಟಿಲ್ಲ ಅಷ್ಟೇನೆ. ನಾಳೆ ಮ್ಯಾಚ್ ಏನಾದ್ರು ಫಸ್ಟ್ ಮ್ಯಾಚ್ ಇರುತ್ತೆ, ಆ ಮ್ಯಾಚ್ ಏನಾಗ ಗೆದ್ಬಿಟ್ರೆ ನಾವು ಈಜಿಯಾಗಿ ಕ್ವಾಲಿಫೈ ಆಗ್ಬಿಡ್ತೀವಿ. ಅದೇ ರೀತಿಯಾಗಿ ತುಂಬಾ ಪ್ರೆಷರ್ ಇರೋದು ಪಂಜಾಬ್ ಅವರಿಗೆ. ಕಾರಣ ಏನಂದ್ರೆ ಅವರು ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ 6 ಮ್ಯಾಚ್ ಗೆದ್ದು 1 ಮ್ಯಾಚ್ ನೋ ರಿಸಲ್ಟ್ ಆಗುತ್ತೆ. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ ಸೋತಿದ್ದಾರೆ. ನೀಟಾಗಿ ಕ್ಲೀನ್ ಆಗಿ ಯಾವುದೇ ಇದಿಲ್ದಾನೆ ಆರಾಮಾಗಿ ಸೋತ್ಬಿಟ್ರೆ 5 ಮ್ಯಾಚ್. ಆದ ಕಾರಣ ಏನಾಗ್ತಂದ್ರೆ ಅವರು ಗೆಲ್ಲೇಬೇಕು. ಯಾಕಪ್ಪ ಅಂದ್ರೆ ಒಂದು ವೇಳೆ ಸೋತ್ಬಿಟ್ರ ಅಂದ್ರೆ ಇನ್ನು ಕತೆ ಬಗಡ್ದೆ ಹೋಯ್ತು. ಅದೇ ರೀತಿಯಾಗಿ RCB ಕೂಡ ಲಾಸ್ಟ್ ಮ್ಯಾಚ್ ತಲೆನೋವು ನಮ್ಗೆ ಎದಕ್ಕೆ ಗುರು ಅಲ್ವಾ, ಮೊದಲೇ ಹೈದರಾಬಾದರು ನಮ್ಗೆ ಬೇಕು ಅವ್ರ ಹತ್ರ. ಈಗ ಗೆದ್ಬಿಟ್ರೆ ಆಯ್ತಲ್ಲ ಅಂತ ಇವರು. ಖಂಡಿತವಾಗ್ಲೂ ನಾಳೆ ಮಧ್ಯಾಹ್ನ ಮ್ಯಾಚ್ ಮಾತ್ರ ತುಂಬಾ ಫೈಟ್ ಇರುತ್ತೆ. ಇದ್ರಲ್ಲಿ ಯಾವುದೇ ಸಂದೇಹ ಬೇಡ. ಬಟ್ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಅಂತ ಹೇಳ್ಕೊಂಬಂದ್ರೆ, ಮೇನ್ ಆಗಿ ಪಂಜಾಬ್ ಅಲ್ಲಿ ಪಾಸಿಟಿವ್ಸ್ ಏನಂದ್ರೆ ಬ್ಯಾಟಿಂಗು ತುಂಬಾ ಚೆನ್ನಾಗಿ ಆಡ್ತಾರೆ. ಒಂದ್ ವೇಳೆ ಓಪನರ್ಸ್ ಆದ್ರೆ ಮಿಡ್ಲರ್ಸ್ ಆಡ್ತಾರೆ, ಮಿಡ್ಲರ್ಸ್ ಆದ್ರೆ ಓಪನರ್ಸ್ ಆಡ್ತಾರೆ, ಆ ರೀತಿ ಆಗುತ್ತೆ. ಮೇನ್ ಆಗಿ ಪ್ರಿಯಾಂಕ್ ಸಾರಿಯಾ ಮತ್ತೆ ಪ್ರಭುವರ್ಮ ಸಿಂಗ್ ಇಬ್ರು ಏನಿದ್ದಾರೆ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಆಕ್ರಮಣಕಾರ ಆಟ ನಿಜವಾಗ್ಲೂ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಆದ ಕಾರಣ ಏನಾಗ್ತಂದ್ರೆ ಅವನ್ನ ವಿಕೆಟ್ ತೆಗೆದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಆಗಿ ಅವ್ರ ವಿಕೆಟ್ ನ ನಾವೇನಾದ್ರೂ ಕೊಲಾಪ್ಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಈಸಿ ಆಗುತ್ತೆ. ಅದೇ ರೀತಿಯಾಗಿ ಶ್ರೇಯಸ್ ಅಯ್ಯರ್ ವಿಕೆಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಮೇನ್ ಆಗಿ ಮಿಡ್ಲ್ ಆರ್ಡರ್ ಬರುವ ಸ್ಟೋನಿಸ್ ಆಗಿರ್ಬೋದು, ಶ್ರೇಯಸ್ ಶಿಂಗಡೆ ಆಗಿರ್ಬೋದು, ಆ ಒಂದು ಲೈನ್ ಅಲ್ಲಿ ಏನು ಬರುತ್ತೆ ಕೊನೆಯಲ್ಲಿ ಬೌಲರ್ಸ್ ಕೂಡ 7-8 ಜನ ಬ್ಯಾಟಿಂಗ್ ಆಡೋ ಒಂದು ತಾಕತ್ತಿದೆ ಪಂಜಾಬ್ ಅವರಿಗೆ. ಹಂಗಂತ RCB ನಿಲ್ವ ಗುರು ಅಂತೆಲ್ಲ ಕೇಳ್ಬೇಡ, RCB ಇದೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ರೀಸೆಂಟ್ ಆಗಿ ಮ್ಯಾಚ್ ನೋಡ್ತಾ ಇದ್ರೆ ಫಾರ್ಮ್ ಅಲ್ಲಿ ಇಲ್ಲ. ಮೇನ್ ಆಗಿ RCB ಪ್ಲೇಯರ್ಸ್ ಮೇನ್ ಆಗಿ ಓಪನರ್ಸ್ ಅಂತ ತಗೊಂಡಾಗ ಜಾಕೋಬ್ ಬೆತ್ತಲ್ ಅವರು ಬಾಲ್ ಟು ಬಾಲ್ ಆಡ್ತಾರೆ, ಇಲ್ಲ ಬೇಗ ಔಟ್ ಆಗ್ತಾರೆ. ಅದಾದ್ಮೇಲೆ ದೇವದತ್ ಪಡಿಕಲ್, ಮೇನ್ ಆಗಿ ವಿರಾಟ್ ಕೊಹ್ಲಿ ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ RCB ಬ್ಯಾಟಿಂಗ್ ಅಂತ ತಗೊಂಡಾಗ. ಅದೇ ರೀತಿಯಾಗಿ ಪಂಜಾಬ್ ತಗೊಂಡ್ರೆ ಬೌಲಿಂಗ್ ಕಂಪೇರ್ ಮಾಡ್ಕೊಂಡ್ರೆ RCBಗೆ ತುಂಬಾ ನೆಗೆಟಿವ್ ಇದೆ. ಯಾಕೆಂದ್ರೆ ಈ ಸೀಸನ್ ಅಲ್ಲಿ 8 ಸಲ 200 ರನ್ನು ಅವರು ಇದು ಮಾಡಿದ್ರು. ಅಂದ್ರೆ 200 ರನ್ ಟಾರ್ಗೆಟ್ ಕೊಟ್ಟರು ಕೂಡ ಅದನ್ನ ಡಿಫೆಂಡ್ ಮಾಡ್ಕೊಳಕ್ ಆಗಿಲ್ಲ ಅವ್ರ ಕೈಲಿ. ಆ ರೀತಿ ಎಲ್ಲ ಒಂದು ವಿಚಿತ್ರವಾದ ಚೆತ್ತ ಬೌಲಿಂಗ್ ಅಂತ ಹೇಳ್ಬೋದು. ಅಂದ್ರೆ ಒಂದು ವಿಚಿತ್ರವಾದ ಬೌಲಿಂಗ್ ಮಾಡ್ತಾರೆ, ಕೆಟ್ಟ ಬೌಲಿಂಗ್ ಅಂತ ಹೇಳ್ತೀವಿ ನೋಡಿ, ಆ ರೀತಿಯಾಗಿ ಆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಆಗಿ ನಮ್ಮ RCBಗೆ ಬೌಲಿಂಗ್ ಮಾಡೋ ಅದರಲ್ಲಿ ಇಂಟರ್ನ್ಯಾಷನಲ್ ಬೌಲರ್ ಅಂತ ತಗೊಂಡಾಗ ಜಾನ್ಸನ್ ಇದ್ದಾರೆ, ಎಕ್ಸ್ಪರ್ ಬ್ಲಡ್ ಇದ್ದಾರೆ. ಚೆನ್ನಾಗಿ ಕಾಟ ಕೊಡೋರು ಯಾರು ಇದ್ದಾರೆ ಅಂದ್ರೆ ಕೇವಲ ಚಹಲ್ ಮಾತ್ರ ಅಂತಾರೆ. ನಾಳೆ ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಮ್ಯಾಚ್ ಅಲ್ಲಿ ಅದೇ ರೀತಿ ಆಗಿತ್ತು. ಅಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಮೇನ್ ಆಗಿ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಚೇಂಜಿಂಗ್ ಗ್ರೌಂಡ್ ಆಗಿರೋ ಎಲ್ಲಾ ಮ್ಯಾಚ್ಗಳು 3 ಮ್ಯಾಚ್ಗಳಾಗಿದ್ರೆ 3 ಮ್ಯಾಚ್ಗಳು ಆರಾಮಾಗಿ ಚೇಂಜಿಂಗೇ ನಡೆದಿವೆ. ಒಂದು 180, 155, ಅದಾದ್ಮೇಲೆ 200 ಈ ರೀತಿಯಾಗಿ ಚೇಂಜಿಂಗ್ ಆಗಿದೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟಾಸ್. ಒಂದ್ ವೇಳೆ ನಾವೇನಾದ್ರೂ ಫಸ್ಟ್ ಬ್ಯಾಟಿಂಗ್ ಮಾಡ್ತೇವೆ ಅಂದ್ರೆ ಖಂಡಿತವಾಗ್ಲೂ 220, 230 ಮೇಲನೆ ಸ್ಕೋರ್ ಕೊಡಬೇಕು. 265 ಕೂಡ ಚೇಂಜ್ ಮಾಡಿದ್ದಾರೆ ಪಂಜಾಬ್ ಅವರು. ಆದ್ರೆ ಅದು ಬೇರೆ ಬೇರೆ ಟೀಮ್ಗಳ ಮೇಲೆ ಬಟ್ RCB ಮೇಲೆ ಆ ರೀತಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ. ಇನ್ನು RCB ನೆಗೆಟಿವ್ಸ್ ಏನಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಬೌಲಿಂಗ್ ಅಂತ ತುಂಬಾ ಅದ್ಭುತವಾಗಿ ಭುವನೇಶ್ವರ್ ಆಗಿರ್ಬೋದು, ಹ್ಯಾಸಲ್ವುಡ್ ಪರವಾಗಿಲ್ಲ, ಕೊನೆಯಲ್ಲಿ ಡೆತ್ ಅಲ್ಲಿ ಆಗುತ್ತೆ. ನೆಗೆಟಿವ್ಸ್ ಏನಂದ್ರೆ ಮೇನ್ ಆಗಿ ಮಿಡ್ಲ್ ಆರ್ಡರ್ ಆಡ್ತಾ ಇಲ್ಲ. ರಜತ್ ಪಟಿದಾರ್ ಆಡಿಲ್ಲ ಒಂದು ಮ್ಯಾಚ್ ಕೂಡ. ಕುನಾಲ್ ಪಾಂಡ್ಯ ಮ್ಯಾಚ್ ಆಡಿದ್ದಾರೆ. ರಜತ್ ಪಟಿದಾರ್ ಆಗಿರ್ಬೋದು, ಟೀಮ್ ಡೇವಿಡ್ ಆಗಿರ್ಬೋದು, ಶಫರ್ಡ್ ಆಗಿರ್ಬೋದು, ಇವರು ಮೇನ್ ಆಗಿ, ಆಮೇಲೆ ಜಾಕೋಬ್ ಬೆತ್ತಲ್ ಆಗಿರ್ಬೋದು, ಈ 4 ಜನ ಏನಾಗಿದ್ದಾರೆ ಅಂದ್ರೆ ಫಾರ್ಮ್ ಅಲ್ಲಿ ಇಲ್ಲ. ಮೇನ್ ಆಗಿ ಅಲ್ಲಿ ವಿರಾಟ್ ಕೊಹ್ಲಿ ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೊಹ್ಲಿ ಏನಾದ್ರು ಬೇಗ ಔಟ್ ಆದ್ರೆ ತುಂಬಾ ಇದಾಗ್ತವೆ. ಏನಂದ್ರೆ ಮತ್ತೆ ಮ್ಯಾಚ್ ನ ಡಿಫೆಂಡ್ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ರಜತ್ ಪಟಿದಾರ್ ಅವರು ಬರ್ತಾರೆ, ಬಂದ್ಮೇಲೆ ಹಿಟ್ಟಿಂಗ್ ಮಾಡ್ತಾರೆ, ಹೋಗ್ಬಿಡ್ತಾರೆ ಅನ್ನೋ ರೀತಿ ಆಗ್ತಾ ಇದೆ. ಖಂಡಿತವಲ್ಲ ಮಿಡ್ಲ್ ಆರ್ಡರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೌಲಿಂಗ್ ಬಗ್ಗೆ ತಲೆ ಕಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಬೌಲ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಂಜಾಬ್ ನೆಗೆಟಿವ್ಸ್ ಏನಂತ ಕೇಳೋದಾದ್ರೆ ಬೌಲಿಂಗ್ ತುಂಬಾ ಕೆಟ್ಟದಾಗಿ ಮಾಡ್ತಾ ಇದ್ದಾರೆ, ತುಂಬಾ ಕೆಟ್ಟದಾಗಿ ಆಗ್ತಾ ಇದೆ. ಎಷ್ಟೇ ಇದ್ರೂ
ಚೇಂಜ್ ಮಾಡೋ ಒಂದು ಒಪೋನೆಂಟ್ ಚೇಂಜ್ ಮಾಡೋ ಸ್ಥಿತಿ ಇರುತ್ತೆ. ಬಟ್ ಅವ್ರೇನಾದ್ರೂ ಚೇಂಜಿಂಗ್ ಮಾಡಿದ್ರೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಇದೆ. ಓಪನರ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಬಟ್ ನಮ್ಮ RCB ಯಲ್ಲಿ ಬೌಲಿಂಗ್ ಯೂನಿಟ್ ಇದೆ, ಆ ಕಡೆ ಬ್ಯಾಟಿಂಗ್ ಯೂನಿಟ್ ಇದೆ. ಇದು ತಗೊಂಡ್ರೆ RCB ನೇ ಸ್ವಲ್ಪ ಬಲಿಷ್ಠ ಅಂತ ಕಾಣುತ್ತೆ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಏನಕ್ಕಂದ್ರೆ ಪ್ರಬಲ್ ಕ್ಯಾಪ್ ಒಂದು ವಿಕೆಟ್, ಅತಿ ಹೆಚ್ಚು ವಿಕೆಟ್ ತಗೊಂಡಿರೋ ಬೌಲರ್ ಭುವನೇಶ್ವರ್ RCB ಟೀಮಲ್ಲಿ ಇದ್ದಾರೆ, ಅದೇ ಬಲಿಷ್ಠ ಅಂತ ಹೇಳ್ಬೋದು. ಬಟ್ ಎರಡು ಟೀಮಲ್ಲಿ ಬಲಿಷ್ಠ ಯಾರು ಅಂತ ಕೇಳೋದಾದ್ರೆ RCB ನೇ. ಬಟ್ ಅವ್ರಿಗಿಂತ ಬಲಿಷ್ಠ ಯಾರು ಅಂತ ಕೇಳೋದಾದ್ರೆ ಟಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಗ್ರೌಂಡ್ ಅಲ್ಲಿ, ಈ ಪಿಚ್ ಅಲ್ಲಿ, ಈ ಮ್ಯಾಚ್ ಅಲ್ಲಿ. ಮತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ, ಮಿಸ್ ಮಾಡ್ತಾನೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.